ಪ್ರೇಮ ಪರಮ ಪೂಜ್ಯರು ನಮ್ಮೆಲ್ಲರ ದೇವರು ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜಗುರುಗಳು ಬರೆದಿರ್ತಕ್ಕಂಥ ಈ ವಚನ. ಕಲ್ಲು ಕಟ್ಟಿಗೆ ಮಣ್ಣಿನಲ್ಲಿ ಶಿವನಿದ್ದರೆ 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 ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ ಜಂಗಮನೇಕೆ ಬೇಕು ಭಕ್ತಿ ಪರೀಕ್ಷಿಸುವುದಕ್ಕೆ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲೇ ಕಲ್ಲು ಕಟ್ಟಿಗೆ ಮಣ್ಣಿನಲ್ಲೇ ಶಿವನಿದ್ದರೆ 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 ಗುರುವೇಕೆ ಬೇಕು ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ ಗುರುವೇಕೆ ಬೇಕು ಲಿಂಗವ ಕೊಡುವುದಕ್ಕೆ
ಎಲ್ಲ ಕಣ್ಮುಚ್ಚಿದೆಯೇನಯ್ಯ ಗುರುಕುಮಾರ ಪಂಚಾಕ್ಷರೇಶ್ವರ ಗುರುಕುಮಾರ ಕುಮಾರ जय गुरु बसवेश्वर महादेव यड़ूर सिद्धलिंगेश्वर महाराज की गुरु कुमारेश्वर महाराज की गुरु पंचाक्षरेश्वर महाराज की गुरु पुट्टराजेश्वर महाराज की श्री गुरु कल्लीनाथ शिवयोगी महाराज की मारुतेश्वर महाराज की मैलारलिंगेश्वर महाराज की मरियम्मा देवी माता की सकल साधु संतो महाराज की जय गुरु बसवेश हर हर महादेव ಬಸವಲಿಂಗಾಯ ನಮಃ. ಪರಮ ಪವಿತ್ರ ಪುಣ್ಯಕ್ಷೇತ್ರವಾಗಿರತಕ್ಕಂತಹ ಗೋಯಿಲಗುಂದಿ ಗ್ರಾಮದಲ್ಲಿ ನಿಜವಾಗ್ಲೂ ಕೂಡ ಇವತ್ತು ಹಬ್ಬದ ವಾತಾವರಣ ಸೃಷ್ಟಿಯಾಗಿದೆ. ಗೋಯಿಲಗುಂದಿ ಹಬ್ಬ ಅನ್ನುವಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಕಾರ್ಯಕ್ರಮಕ್ಕೆ ಇವತ್ತಿನ ದಿನ ಹೊನ್ನಿನ ಕಳಸ ಇಟ್ಟಂಗಾಗ್ಯದ. ಯಾಕ ಗೋಯಿಲಗುಂದಿಗೆ ಹೊನ್ನಿನ ಕಳಸ ಇಟ್ಟಂಗಾಗ್ಯದ ಅಂತಂತಂದ್ರ ಈ ನಾಡಿಗೆ ಅಂಧ ಅನಾಥರ ಬದುಕಿಗೆ ಬೆಳಕನ್ನು ಕೊಟ್ಟಿರುವಂತಹ ವೀರೇಶ್ವರ ಪುಣ್ಯಾಶ್ರಮದ ಪೀಠಾಧಿಪತಿಗಳು ಇವತ್ತು ನಿಮ್ಮೂರಿಗೆ ಬಂದಾರ ಅಂತಂದ್ರೆ ನಿಜವಾದ ಬೆಳಕು ಇವತ್ತು ಗೋಯಿಲಗುಂದಿ ಗ್ರಾಮಕ್ಕೆ ಹಬ್ಬದ ರೂಪವಾಗಿ ಬಂದಿದೆ ಅನ್ನುವಂಥದ್ದನ್ನ ಸ್ಮರಣೆ ಮಾಡ್ತಾ, ಶರಣ ಬಂಧುಗಳೇ, ಇಂದಿನ ದಿನ ಗೋಯಿಲಗುಂದಿ ಗ್ರಾಮದಲ್ಲಿ ನಡೀತಕ್ಕಂತಹ ಈ ಒಂದು ಹಬ್ಬದ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಮೈಲಾರಲಿಂಗೇಶ್ವರ ಶಿವಾರದ ಮೂರ್ತಿ ಪ್ರತಿಷ್ಠಾಪನೆ, ಮರಿಯಮ್ಮ ದೇವಿ ಕಳಸಾರೋಹಣ, ಆಂಜನೇಯ ಸ್ವಾಮಿಯ ರಥೋತ್ಸವ, ಹೀಗೆ ಹಲವಾರು ಕಾರ್ಯಕ್ರಮಗಳ ವಿಭಿನ್ನ ವೇದಿಕೆಯ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಪ್ರವಚನದ ವೇದಿಕೆ ಮೇಲೆ ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ನಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ದಯಪಾಲಿಸಲಿಕ್ಕೆ ದಯಮಾಡಿಸಿರ್ತಕ್ಕಂಥ ಪರಮ ಪೂಜ್ಯರು, ಕ್ರಿಯಾಶೀಲ ಯತಿಗಳು, ಲಿಂಗಪೂಜಾ ನಿಷ್ಠರು, ವೀರೇಶ್ವರ ಪುಣ್ಯಾಶ್ರಮದ ಅಧಿಪತಿಗಳಾಗಿರ್ತಕ್ಕಂತಹ ಪರಮ ಪೂಜ್ಯ ಆರಾಧ್ಯ ಪೂಜ್ಯರಾಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಕಲ್ಲಯ್ಯಜ್ಜನವರು ಇವತ್ತು ಗೋಯಿಲಗುಂದಿಗೆ ಬಂದಿದ್ದಾರೆ. ಅವರಿಗೆಲ್ಲ ತಾವೊಮ್ಮೆ ಜೋರಾದ ಚಪ್ಪಾಳೆಯನ್ನು ತಟ್ಟಿ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಆ ಪರಮ ಪೂಜ್ಯರಿಗೆ ಈಗ ಮಾಲಾರ್ಪಣೆಯನ್ನು ಮಾಡುವ ಮುಖಾಂತರವಾಗಿ ಇವತ್ತಿನ ಈ ಕಾರ್ಯಕ್ರಮ ಪ್ರಾರಂಭಗೊಳಿಸೋಣ. ಹೀಗಾಗಿ ಇವತ್ತಿನ ತುಲಾಭಾರ ಸೇವಾರ್ಥಿಗಳಾಗಿರ್ತಕ್ಕಂಥ ಚನ್ನಪ್ಪ ಗೌಡರು ಬಂದು ಪರಮ ಪೂಜ್ಯರಿಗೆ ಮಾಲಾರ್ಪಣೆಯನ್ನು ಮಾಡಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಂತ ಚನ್ನಪ್ಪ ಗೌಡರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.
ತುಂಬ ಹೃದಯದ ಧನ್ಯವಾದಗಳನ್ನು ಗುರುಗಳಾಗಿರುವಂಥ ಗಾನಯೋಗಿ ಶಿವಯೋಗಿ ಪದ್ಮಭೂಷಣ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಶ್ರೀ ಪಾದವನ್ನು ಕೂಡ ಮಸ್ತಕ ಮೇಲೆ ಹೊತ್ತುಕೊಂಡು ಈ ಒಂದು ಗೂಲುಗುಂದಿ ಗ್ರಾಮದ ಯಾವತ್ತೂ ಗ್ರಾಮದ ಎಲ್ಲ ದೇವನ ದೇವತೆಗಳಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಹಾಗೂ ಯಡಿಯೂರು ಸಿದ್ಧಲಿಂಗೇಶ್ವರ ಪುರಾಣ ಕಾರ್ಯಕ್ರಮದ ಪ್ರವಚನಕಾರರಾಗಿ ಸಂಗೀತ ಪುರಾಣ ಪ್ರವಚನಕಾರರಂಥ ಪರಮ ಪೂಜ್ಯರು, ಒಳ್ಳೆಯ ವಾಕ್ಸಿದ್ಧಿಗಳಾಗಿರೋಂಥ ಲಿಂಗಾಪೂಜ ನಿಷ್ಠರು, ಅಷ್ಟೇ ಕುಮಾರೇಶನ ಒಂದು ತತ್ವ ಪರಂಪರೆಯಲ್ಲಿ ಕೂಡ ಪುರಾಣ ಪ್ರವಚನವನ್ನು ಕೂಡ ಮಾಡ್ಕೊಂಡು ಬರ್ತಕ್ಕಂಥ ಪರಮ ಪೂಜ್ಯರಾಗಿರುವಂಥ ಅಕ್ಕಿಗುಂದದ ಗುರುಲಿಂಗ ಶಿವಯೋಗಿಗಳು ಪರಮ ಪೂಜ್ಯರ ಅಡಿದಾವರಲ್ಲಿ ಕೂಡ ಭಕ್ತಿಯಿಂದ ನಮಸ್ಕರಿಸಿ ಆಶ್ರಮದ ಸಂಗೀತ ಗಾಯಕರು, ಆಶ್ರಮದ ಶಿಷ್ಯರಾಗಿರುವಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳ ಸೇವೆಯನ್ನು ಮಾಡಿ ನಾಡಿನ ತುಂಬೆಲ್ಲ ಅಷ್ಟೇ ಅಲ್ಲ ಮಧ್ಯಪ್ರದೇಶ ದಾಮನ್ ಕೂಡ ಅಷ್ಟೆಲ್ಲ ಸಂಗೀತ ಸೇವೆಯನ್ನು ಮಾಡ್ಕೊಂಡು ಬಂದಿರುವಂಥ ಒಳ್ಳೆಯ ಅತ್ಯುತ್ತಮ ಸಂಗೀತ ಗಾಯಕ, ಗಾನ ಕೋಗಿಲೆ, ಗಾನ ಭೂಷಣ ಎನಿಸ್ಕೊಂಡಿರುವಂಥ ನಮ್ಮ ಅಂಬರೀಷ್ ಕುಮಾರ್ ಗವಾಯಿಗಳು, ಚಿಕ್ಕವಟ್ನೇಕಲ್ಲು, ಆಕಾಶವಾಣಿ ಬೆಂಗಳೂರು, ಅವರಿಗೆ ಕೂಡ ಗುರುಗಳ ಆಶ್ರಮದಲ್ಲಿ ಅಂತೇಳಿ ಬಯಸಿ, ಹಾಗೆ ಗುರುಗಳ ಒಂದು ಸರ್ಕಿಟ್ನಲ್ಲಿದ್ದು ಸೇವೆ ಮಾಡಿ ಗುರುಗಳ ಜೊತೆಗೆ ಕೂಡ ತಬಲಾ ಸಾಥನ್ನು ಸೇವೆ ಮಾಡಿರುವಂಥ ಆಶ್ರಮದ ಗುರುಬಂಧುಗಳು, ಆ ಅಂಬರೀಷ್ ಗವಾಯಿಗಳ ಸೋದರರಾಗಿರುವಂಥ ಪಂಡಿತೋತ್ತಮರಾಗಿರುವಂಥ ನಮ್ಮ ಹನುಮಂತ್ ಕುಮಾರ್ ಹನುಮಂತರಾಯ ತಬಲಾವಾದಕರು, ಅವರು ಕೂಡ ಅಷ್ಟೇ ಎಲ್ಲ ಮಧ್ಯಪ್ರದೇಶ, ಮುಂಬೈ ನಾಡಿನ ತುಂಬೆಲ್ಲ ತಬಲ ಸೇವೆ ಮಾಡಿ ಬೆಂಗಳೂರಲ್ಲಿ ಕೂಡ ಸಂಗೀತ ತಬಲ ಸೇವೆಯನ್ನು ಮಾಡಿದಂಥವರು ಅಂತ ನಮ್ಮ ಹನುಮಂತರಾಯ ಅಂಬರೀಷ್ ಕೊಟ್ನೇಕಲ್, ಅವರಿಗೆ ಕೂಡ ಗುರುಗಳ ಆಶ್ರಯದಲ್ಲಿ ಅಂತೇಳಿ ಬಯಸಿ ಗ್ರಾಮದ ಗುರು ಹಿರಿಯರೇ, ಮಾನ್ಯರೇ, ಮಾತಾಯಿದರೆ, ಸೋದರ ಸೋದರಿ, ಮುದ್ದು ಮಕ್ಕಳೇ, ಪುರಾಣ ಕಮಿಟಿಯ ಅಧ್ಯಕ್ಷರೇ, ಎಲ್ಲ ಸರ್ವ ಪದಾಧಿಕಾರಿಗಳು, ನಿಮ್ಮೆಲ್ಲರ ಅಂತರಾತ್ಮರ ಚೈತನ್ಯಕ್ಕೆ ಶರಣೆಯನ್ನು ಸಮರ್ಪಿಸುತ್ತಾ ಇವತ್ತು ವಿಶೇಷವಾಗಿ ಪರಮ ಪೂಜ್ಯರು ಅವರ ದರ್ಶನ ಮಾಡ್ಕೊಳ್ಳೋದು ಒಂದು ಪುಣ್ಯ ಇರುತ್ತೆ. ಆದರೆ ಅವರ ಲಿಂಗ ನುಡಿಯಿಂದ ಅಮೃತ ಯಡಿಯೂರು ಸಿದ್ಧಲಿಂಗೇಶ್ವರ ಜೀವನ ಚರಿತ್ರವನ್ನು ಕೂಡ ಅದು ಗುರು ಮುಖಾಂತರವಾಗಿ ನೀವೆಲ್ಲ 9, 10, 11 ದಿನ ಪುರಾಣ ಕೇಳ್ಕೊಂತ ಬರ್ತೀರಿ ಅಂದ್ರೆ ಮೊಟ್ಟ ಮೊದಲಿಗೆ ಗೂಲುಗುಂದಿ ನೀವು ಸಕಲ ಸದ್ಭಕ್ತರು ಪುಣ್ಯಾತ್ಮರಂತ ಈ ಸಂದರ್ಭ ನಾನು ಸ್ಮರಣೆ ಮಾಡ್ತೀನಿ. ಯಾಕಂದರೆ 1 ದಿನ ಆಶೀರ್ವಚನ ಕೇಳಿದರೆ ಪುಣ್ಯ ಅಂತೆ. ಅವರು 9 ದಿನ ಅಂದರೆ 11 ದಿನ 9 ದಿನ ಪುರಾಣ ಪ್ರವಚನವನ್ನು, ಅದು ಯಡಿಯೂರು ಸಿದ್ಧಲಿಂಗೇಶ್ವರ ಅಂದರೆ ಈ ಧರ್ಮವನ್ನು ನಶಿಸಿ ಹೋಗುವಂಥ ಸಂದರ್ಭದೊಳಗೆ ಧರ್ಮದ ಏಳಿಗೆಗಾಗಿ, ಧರ್ಮದ ಉಳಿವಿಗಾಗಿ ಈಗಿನ ಹೆಲಿಕಾಪ್ಟರ್, ವಿಮಾನ, ಗಾಡಿ, ಟ್ರೈನ್ ಇದ್ದಿಲ್ಲ. ಅವರು ಬರೇ ಪಾದಯಾತ್ರೆ. ಅಂಥ ಪಾದಯಾತ್ರೆ ತುಂಬ ಇಡೀ ನಮ್ಮ ಕರ್ನಾಟಕ, ಕೇರಳ, ಅನೇಕ ರಾಜ್ಯದಲ್ಲಿ ಕೂಡ ಪಾದ ಅರ್ಪಣೆ ಮುಖಾಂತರವಾಗಿ ನೀನು ಒಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ, ಸುಲಭವಾಗು ಶ್ರೀ ಗುರು ಅನ್ನೋ ರೀತಿಯಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಏನು ಯಡಿಯೂರು ಒಳಗೆ ಆ ಒಂದು ಸಿದ್ಧಗಂಗೆ ನಾಗಿನಿ ತೀರ ಅಂತ ಕರ್ಕೊಂಡು ಬರ್ತಾರೆ. ಒಬ್ಬ ರೈತ ನೀರು ಬೇಕಂತ ಬಾಯಾರಿ ಬಂದಾಗ ಆ ಒಂದು ಭಕ್ತನ ಮರೆ ಕೇಳಿ ತನ್ನ ಹೆಬ್ಬಳಿಲಿಂದ, ತನ್ನ ಒಂದು ಬಲಗಡೆ ಹೆಬ್ಬಳಿಲಿಂದ ಆ ಬಂಡಿ ಮೇಲೆ ಕಾಲು ಹೆಬ್ಬಳಿ ಮೀಟಿದಾಗ ನೀರು ಅಂದು ಚಿಮ್ಮಿದ್ದು ಇಂದುವರೆಗೆ ಬತ್ತಿಲ್ಲ. ಅದಕ್ಕೆ ನಾಗಿನಿ ತೀರ ಅಂತ ಒಂದು ಅತ್ಯಂತ ಅದ್ಭುತ ತಪಸ್ಸುಗಳಾದಂಥ ಯಡಿಯೂರು ಸಿದ್ಧಲಿಂಗೇಶ್ವರ ಅವ್ರ ಜೀವನ ಚರಿತ್ರ. ನಿಮಗೆ ಇದು ಒಂದು ವಿಶೇಷ ಹೇಳ್ಬೇಕಂದ್ರೆ, ಇದು 15 ವರ್ಷದಿಂದ ಡಾಕ್ಟರ್ ಪಂಡಿತ ಪುಟ್ಟರಾಜ ಗುರುಗಳಿಗೆ ನಮ್ಮ ಈಗ ಗಾಡಿ ಓಡಿಸ್ತಾರಲ್ಲ ಅಂದಾನೆ ಸ್ವಾಮಿಗಳು, ಅವರು ಕೂಡ ಅವಾಗ ಗಾಡಿ ಚಾಲಕರಾಗಿದ್ದರು ಅಜ್ಜವ್ರದ್ದು. ಆ ಸಂದರ್ಭದಾಗ ಗುರುಗಳಿಗೆ ಮೊಣಕಾಲು ನೋವಾಗಿತ್ತು.
ಮೊಣಕಾಲು ನೋವಾದಂಥ ಸಂದರ್ಭ ಇವರೆಲ್ಲ ನಮ್ಮ ಹನುಮಂತ ಗೌಡ ತಬಲವಾದಕರು ಅವರೆಲ್ಲ ಇದ್ದರು ಸರ್ಕಿಟಿಗೆ. ಮೊಣಕಾಲು ನೋವಾದಾಗ ಅಲ್ರಿ ಯಡೂರು ಸಿದ್ಧಲಿಂಗೇಶ್ವರನ ಇಷ್ಟು ಸ್ಮರಣೆ ಮಾಡ್ತೀರಿ, ನೆನೆಸ್ತೀರಿ, ಕರೀರಿ ಆರಾಮ್ ಮಾಡಲಿ ಅಂತೇಳಿ ನಮ್ಮ ಎಲ್ಲ ಸರ್ಕಿಟ್ ಬಳಗದವರು ಗುರುಗಳಿಗೆ ಕೇಳಿದ್ರ ಗುರುಗಳು ಏನಂದ್ರೆ, ಏಯ್ ಕಷ್ಟಕ್ಕೆ ಕರಿಬಾರ್ದವ್ರನ್ನ, ಕಷ್ಟ ಕೊಡಬಾರ್ದವ್ರಿಗೆ, ಕಷ್ಟಕ್ಕೆ ಕರಿಬಾರ್ದವ್ರನ್ನ ಅಂದರೆ ಅಂಥ ತ್ರಾಸ ಆಗೈತೆ ಅಂದರೂ ಕೂಡ ಅವರು ಬಾ ನನಗೆ ಆರಾಮ್ ಮಾಡೋಂಥ ದೇವ್ರನ್ನ ಬೇಡ್ಕೊಂಡವ್ರಲ್ಲ, ಗುರು ಸ್ಮರಣೆ ಒಂದು ಬಿಟ್ಟರೆ. ಅದಕ್ಕೆ ನಾವು ಹೇಳಿದ್ವಿ, ನಿಮ್ಮ ಸಲುವಾಗಿ ಕರಿಬೇಡ್ರಿ, ನಾವೆಲ್ಲ ಶಿಷ್ಯರ ಸಲುವಾಗಿ ನೀವು ಕರೀರಿ ಅಂದಾಗ ಒಂದು ನಿಮಿಷ ಕೈಗೆ ಹಿಂದೆ ತಲೆ ಮೇಲೆ ಹಿಂಗೆ ಕೈ ಇಟ್ಕೊಂಡು ಒಂದು ನಿಮಿಷ ಧ್ಯಾನ ಮಾಡಿದಾಗ ಹೇಳ್ತಾರೆ, ಆಗ ಸಿದ್ಧಲಿಂಗೇಶ್ವರ ಬಂದು ಆರಾಮಾಗುತ್ತಂತ ಹೇಳಿದ್ರು ನೋಡಂತ ಹೇಳಿದ್ರೆ ತೆಲಿಗೆ ಮರುದಿನೇ ಆರಾಮಾಗಿತ್ತು ಅವ್ರ ಕಾಲ. ಒಂದು ಸರಿ ಇದೇ ಪುರಾಣ ಯಡೂರು ಸಿದ್ಧಲಿಂಗೇಶ್ವರ ಪುರಾಣ ಏನು ಪೂಜ್ಯರು ಏನು ಬರೆದಿದ್ರು, ಆ ಸಂದರ್ಭದಾಗ ಪುರಾಣ ಬರೆದಂಥ ಸಂದರ್ಭದೊಳಗೆ ಗುರುಗಳು ಪೂಜಕ ಕುಂತ್ಕೊಂಡಂಥ ಸಂದರ್ಭದಲ್ಲಿ ಜಪ ಮಾಡ್ತಿರ್ತಾರೆ. ಅವಾಗ ಧ್ಯಾನ ಪೂಜೆ ಲಿಂಗ ಪೂಜಾ ಅಭಿಷೇಕ ಮುಗಿಸಿ ಧ್ಯಾನ ಮಾಡುವಂಥ ಸಂದರ್ಭದೊಳಗೆ ಯಡೂರು ಸಿದ್ಧಲಿಂಗೇಶ್ವರ ಬಂದು ಅವ್ರಿಗೆ ಹಿಂಗೆ ಮಸ್ತಕ ಮೇಲೆ ಹಸ್ತ ಇಡ್ತಾರೆ. ಯಾರು ನೀವು ಅಂತ ಕೇಳಿದ್ರು. ನಾನಪ್ಪ ಸಿದ್ಧಲಿಂಗೇಶ ಅಂದ. ಯಾಕ್ರಿ ಅಂತ ಕೇಳಿದ್ರು, ಇಲ್ಲ ನೀವು ಬರೆದ ಪುರಾಣ ಭಾಳ ಚಲೋ ಐತಪ್ಪ ಅಂತ ಹೇಳ್ತಾರೆ. ಅದನ್ನು ನೀವು ಯಾವಾಗ ನೋಡ್ರಿ ಅಂದ್ರೆ, ಇಲ್ಲ ನಾನು ನೀ ಬರೆದ ಪುರಾಣ ಅಷ್ಟು ನಾನು ಅಧ್ಯಯನ ಮಾಡೀನಿ ಅಂತ ನಾನು ಓದೀನಿ, ಭಾಳ ಚಲೋ ಆಗೈತಪ್ಪ ಅಂತೇಳಿ ತಿಳ್ಕೊಂಡು ಸಿದ್ಧಲಿಂಗೇಶ್ವರ ಕೂಡ ಬಂದು ಪುಟ್ಟರಾಜ ಅಜ್ಜವರಿಗೆ ಹೇಳಿದಂಥ ಒಂದು ಇದು ಸತ್ಯ ಘಟನೆ, ಇದು ಗುರುಗಳೇ ಹೇಳಿದ್ದಿದೆ ಲಿಂಗ ಪೂಜಾ ಅಂತ ಸಿದ್ಧಲಿಂಗೇಶ್ವರ ದರ್ಶನ ಕೊಟ್ಟು ಪುರಾಣ ಬರೆಸ್ಕೊಂಡು ದರ್ಶನ ಕೊಟ್ಟಂಥವ್ರು. ನಂತರ ಕಲಬುರಗಿ ಶರಣಬಸವೇಶ್ವರ ಪುರಾಣ ಅಂತ ಒಂದು ಕೂಡ ಬರೀತಾರೆ. ಪಕ್ಕ ಮಡಿ ಒಳಗಿದ್ದಾಗ ಬರೆಯುವಂಥ ಸಂದರ್ಭದೊಳಗೆ ಕೂಡ ಅಲ್ಲಿ ಏನಾಗ್ತಾ ಇದೆ ಅಂದರೆ, ಗದಗ ನಮ್ಮ ಚೌಡಿ ಬಸವಣ್ಣಮ್ಮ ಅಂತ ತಿಳ್ಕೊಂಡು ಅವರಿಗೆ 5 ಮಂದಿ ಹೆಣ್ಮಕ್ಳು, 5 ಮಂದಿ ಹೆಣ್ಮಕ್ಳಾದರೂ ಕೂಡ ಅವ್ರಿಗೆ ಗಂಡು ಮಕ್ಕಳು ಆಗಿರೋದಿಲ್ಲ. ಅಂಥ ಸಂದರ್ಭದೊಳಗೆ ಬರ್ತಾರೆ, ಬಂದು ಅಜ್ಜರ ಪಾದಕ್ಕೆ ನಮಸ್ಕಾರ ಮಾಡಿ ಅಲ್ಲಿರೋಂಥ ಇವರು ಹೇಳ್ತಾರೆ, ಅಜ್ಜರ ಇವರಿಗೆ 5 ಮಂದಿ ಹೆಣ್ಮಕ್ಳು ಅದಾರ, ಗಂಡು ಮಕ್ಕಳು ಆಗಿಲ್ರಿ, ತಮ್ಮ ಆಶೀರ್ವಾದ ಆಗಬೇಕು ಅಂದಾಗ ಆಗ ಗುರುಗಳು ಹೇಳ್ತಾರೆ, ನಾವು ಶರಣ ಬಸವೇಶ್ವರ ಪುರಾಣ ಬರೆಯಕತ್ತೀನಿ, ಇದನ್ನು ಪ್ರಿಂಟ್ ಮಾಡಿಸ್ಬಿಡು, ನಿನಗೆ ಗಂಡು ಮಗು ಆಗುತ್ತೆ ಅಂತ ಹೇಳ್ತಾರೆ. ಅಂದರೆ ಎಷ್ಟೊಂದು ತಾಕತ್ತು, ಎಷ್ಟೊಂದು ಭರವಸೆ ಇರ್ಬೋದು. ಆಯ್ತಂತ ತಿಳ್ಕೊಂಡು ಅವರು ಕೂಡ ನಂಬಿ ಆ ಶರಣ ಬಸವೇಶ್ವರ ಪುರಾಣ ಇವತ್ತು ಬರೆದಿದ್ದು ಪ್ರಿಂಟಿಂಗ್ ಪ್ರೆಸ್ ಒಯ್ಬೇಕು, ನಾಳೆ ಬರೆದಿದ್ದು ಪ್ರಿಂಟಿಂಗ್ ಪ್ರೆಸ್ ಒಯ್ಬೇಕು. ಹಿಂಗೆ ಗುರುಗಳು ಪುರಾಣ ಬರೆಯೋದು ಮುಗಿಯೋದಕ್ಕ ಆ ಪ್ರಿಂಟ್ ಕೂಡ ಮುಗಿತಿ. 1 ವರ್ಷದ ಒಳಗೆ ಗಂಡು ಮಗು ಅಡದ್ರೆ ಅವ್ರಿಗೆ ಶರಣಪ್ಪ ಅಂತ ಇತ್ತು, ಶರಣಪ್ಪ ಅಂತ ಹೇಳಿತ್ತು. ನಂತರದಲ್ಲಿ ಕಲಬುರಗಿ ಶರಣ ಬಸವೇಶ್ವರ ಕೂಡ ಗುರುಗಳಿಗೆ ಬಂದು ಆಗ ಹೇಳ್ತಾರೆ ಶರಣ ಬಸಪ್ಪನವರು, ಭಾಳ ಚಲೋ ಐತ್ರಪ್ಪ ಪುರಾಣ ಅಂತೇಳಿ. ಯಾಕ್ರಿ ಅಂದಾಗ, ಇಲ್ಲ ನನ್ನ ಜೀವನ ಸಾರ್ಥಕ ಆತು ಅಂತೇಳಿ ಶರಣ ಬಸಪ್ಪ ಅಜ್ಜರಿಗೆ ಹೇಳ್ತಾರೆ, ಪುಟ್ಟ ಅಜ್ಜರು. ಯಾಕ್ರಿ ಅಂತ ಕೇಳಿದ್ರೆ, ನೀವು ದೊಡ್ಡವರಪ್ಪ, ನೀವು ಎಲ್ಲ ಶರಣರು ಅಂತೇಳಿ ಅಜ್ಜವ್ರು ಅಂದರೆ, ಇಲ್ರಪ್ಪ ನಾವು ದೊಡ್ಡವರಲ್ಲ, ನಮ್ಮ ಜೀವನ ಚರಿತ್ರೆ ನೀವು ಬರೆದಿರಲ್ಲ, ನೀವು ದೊಡ್ಡವರು ಅಂತೇಳಿ. ನೀವು ದೊಡ್ಡವರು ಯಾಕೆ ದೊಡ್ಡವರು ಅಂತಂದರೆ, ನನ್ನ ಪುರಾಣ ಹಲವಾರು ಮಂದಿ ಬರೆದಾರೆ, 5-6 ಮಂದಿ ಬರ್ದಾರೆ ನನ್ನ ಪುರಾಣ. ಆದ್ರೆ ಅವರೆಲ್ಲ ಸಂಸಾರಿಸ್ತರು. ನೀವು ಅಖಂಡ ಬ್ರಹ್ಮಚಾರಿಯಾಗಿ ಪರಮಾತ್ಮನೇ ನೀವಾಗಿ ನನ್ನ ಪುರಾಣ ಬರೆದಿರಂದ್ರೆ ನನ್ನ ಜೀವನ ಸಾರ್ಥಕ ಅಂತ ಶರಣ ಬಸಪ್ಪ ಇದು ಹೇಳಿದ ಮಾತು ಪುಟ್ಟರಾಜ ಅಜ್ಜರು. ನಂತರದಲ್ಲಿ ಲಾಸ್ಟ್ ಪುರಾಣಕ್ಕೆ ಮಹಾಮಾದೇವಿ ಅಂತ ತಿಳ್ಕೊಂಡು ನಮ್ಮ ಇಡೀ ನಮ್ಮ ಕರ್ನಾಟಕ ಅಲ್ಲ, ನಮ್ಮ ದೇಶದ ಒಳಗೆ ಏನಾದರೂ ದೇವಿ ಪುರಾಣ ಬರೆದಿದ್ದಂದ್ರೆ ಅದಕ್ಕೆ ಚಿದಾನಂದ ಅವಧೂತರು ಅಂತೇಳಿ ಆ ಪಾರ್ವತಿ ಅವ್ರಿಗೆ ಹೇಳಿ ಬರೆಸ್ಕೊಂಡಿದ್ದಂದ್ರೆ ಅದು ಚಿದಾನಂದ ಅವಧೂತರಿಗೆ ದೇವಿ ಚರಿತ್ರ. 2ನೇದು ಏನಾದರೂ ಬರೆಸಿದರೆ ಕೈಲಾಸದಿಂದ ಹಿಮಾಲಯ ಪರ್ವತದಿಂದ ಹಿಡ್ಕೊಂಡು ಕೊಲ್ಲಾಪುರ ಅನೇಕ ದೇವತೆಗಳು ಏನದಾರ, ಕಂಚಿ ಕಾಮಾಕ್ಷಿ, ಮಧುರ ಮೀನಾಕ್ಷಿ, ಕಾಶಿ ವಿಶಾಲಾಕ್ಷಿ, ಶಕ್ತಿ 18 ಪೀಠದಲ್ಲಿ ಇವು 3 ಪೀಠಗಳು. ಅಂಥದ್ದು ಆವಾಗ ಎಲ್ಲ ನಾಡಿನ ತುಂಬ ಸಂಚಾರ ಮಾಡ್ಕೊಂತ ದೇವಿ
ಗದಗ ವೀರೇಶ್ವರ ಪುಣ್ಯಾಶ್ರಮ ಪ್ರವೇಶ ಮಾಡಿಸ್ತಾಳೆ ಆ ಸರಸ್ವತಿ. ನಂತರ ಗುರುಗಳಿಗೆ ಅವರ ಮೈ ಒಳಗೆ ಬಂದು ಆ ದೇವಿ ಆ ಪುರಾಣ 9 ಸಂಧಿ ದೇವಿ ಪುರಾಣ ಬರೆಸುವಂತಾಳೆ. 9 ಸಂಧಿ ದೇವಿ ಪುರಾಣ ಬರೆಸಿಕೊಂಡಂಥ ಸಂದರ್ಭದಲ್ಲಿ ಆ ದೇವಿ ಪುರಾಣ ಬರೆದಿದ್ದು ಬಹಳಷ್ಟು ಆಶ್ಚರ್ಯ, ಬಹಳಷ್ಟು ವಿಚಿತ್ರ. ಆ ಚಿದಾನಂದ ಅವಧೂತರಿಗೆ ಯಾವ ರೀತಿ ಬಂದು ಬರೆಸ್ಯಾರ ನಾವು ನೋಡಿದ್ದಿಲ್ಲ. ಆದರೆ ಪುಟ್ಟರಾಜ ಗುರುಗಳು ಮೈ ಒಳಗೆ ಬಂದು ಆಕೆ ದೇವಿ ಬರೆಸ್ಕೊಳೋದು ಚರಿತ್ರೆ ನೋಡಿಬಿಟ್ರೆ ನಿಜವಾಗಿ ಪುಟ್ಟರಾಜ ಅಜ್ಜರು ಆ ಸಂದರ್ಭದಲ್ಲಿ ಹೆಂಗಾಗಿದ್ರು ಅಂದ್ರೆ ಒಂದು ಥರ ಅದ್ಭುತ ರುದ್ರ ಅವತಾರ ಅವ್ರ ಮೈಯಾಗಿ ಬಂದಾಗ. ಈಗ ವೀರಭದ್ರೇಶ್ವರ ಕೂಡ ಇದೇ ರೀತಿ ಬರೆಸ್ಕೊಂಡ. ಹಿಂಗೆ ದೇವಾನ ದೇವತೆಗಳು ಪುಟ್ಟರಾಜ ಅಜ್ಜವ್ರ ಕೈಯಾಗ ಬರೆಸ್ಕೊಂಡಾರ ಅಂದ್ರೆ ಪುರಾಣ. ಪುಟ್ಟರಾಜ ಅಜ್ಜವ್ರು ಎಂಥ ವ್ಯಕ್ತಿಗಳು ಇರ್ಬೋದು, ಎಂಥ ಶಕ್ತಿ ಇರ್ಬೋದು. ಅದಕ್ಕೆ ನಾಡಿನಲ್ಲಿ ಅನೇಕ ಜಗದ್ಗುರುಗಳು ಮಹಾಸನ್ನಿಧಿಯವರು ಹಿಡ್ಕೊಂಡು ನಾಡಿನೊಳಗೆ ಹರಗುರು ಶಿವಾಚಾರ್ಯರು, ಶರಣರು, ಸಂತರು ಎಲ್ಲರೂ ಏನಂತ ಕರೀತಾರೆ, ಪುಟ್ಟರಾಜ ಅಜ್ಜರಿಗೆ ನಡೆದಾಡುವ ದೇವರು, ಮಾತನಾಡುವ ದೇವರು, ಭೂಲೋಕದ ಭಗವಂತ ಅಂತ. ಭೂಲೋಕದ ಭಗವಂತ ಕೈಲಾಸದಿಂದ ಧರೆಗೆ ಬಂದು ಇಂಥ ಸಿದ್ಧಲಿಂಗೇಶ್ವರ ಜೀವ ಚರಿತ್ರೆ ಬರೆದಾರೆ. ಅಂತ ಚರಿತ್ರೆ ನಮ್ಮ ಗೂಲಗುಂದಿ ಗ್ರಾಮದಾಗ ತಾವು ಕೇಳಿದ್ರೆ ಅಂದ್ರೆ ಇದು ಭಾಗ್ಯ ಅಂತಂದ್ರೆ ತಪ್ಪಾಗೋದು. ನಾವು ಪೂಜ್ಯರೆಲ್ಲ ನಾವು ಬರಾಗ ಮಾತಾಡಿದ್ವಿ, ನಿಮ್ಮಲ್ಲಿ ಎಂಥ ಶಕ್ತಿ, ಎಂಥ ಭಕ್ತಿ ಅಂದರೆ ಒಂದು ಮಾತು ಬರ್ತೈತಿ, ಹೊಳಿ ಬತ್ತಿದ್ರೆ ಬತ್ತಬಹುದು, ಬಾವಿ ಬತ್ತಿದ್ರೆ ಬತ್ತಬಹುದು, ಸಮುದ್ರ ಬತ್ತಿದ್ರೆ ಬತ್ತಬಹುದು. ನಮ್ಮ ಗೂಲಗುಂದಿ ಸರ್ವಧರ್ಮದ ಭಕ್ತರ ಭಕ್ತಿ ಅಂದು ಎಂದು ಬತ್ತಲಾರದಂಥ ಭಕ್ತಿ ನೋಡ್ರಿ. ತೇರು ನೂತನ ತೇರು ಮಾಡಿಸಿದ್ರು, ಸಾಕಷ್ಟು ಹಣವನ್ನು 9-10 ಲಕ್ಷ ಖರ್ಚು ಮಾಡಿ, ಇನ್ನು ಹೆಚ್ಚು ಮಾಡಿರೋ ಗೊತ್ತಿಲ್ಲ, ನಾ ಹೇಳೋದು ಅಷ್ಟು ಹೇಳಕತ್ತೀನಿ. ಅಷ್ಟು 10 ಲಕ್ಷ ಗಟ್ಟಲೆ ಖರ್ಚು ಮಾಡಿ ತೇರು ಮಾಡಿಸಿದ್ರಿ. ಇನ್ನೊಂದು ನಮ್ಮ ಗದಗ ಜಿಲ್ಲೆ ಅಲ್ಲ, ಅಕಸ್ಮಾತಾಗಿ ಒಂದು ಇಲ್ಲಿ 16 ಜಿಲ್ಲೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಸುಮಾರು 15 ವರ್ಷ 20 ವರ್ಷದಿಂದ ಅದು ಗಂಗಾವತಿ ಚನ್ನಬಸವ ಮಲ್ಲಿಕಾರ್ಜುನ ಮಠ ತೇರಿಗೆ ಹಾಕಿದ್ರು ಹೆಲಿಕಾಪ್ಟರ್ ಹೂವು. ಅದನ್ನು ಬಿಟ್ಟರೆ ನೆಕ್ಸ್ಟ್ ಏನಾದರೂ ಈ ತೇರಿಗೆ ಹೂವು ಹೆಲಿಕಾಪ್ಟರ್ ಮುಖಾಂತರ ಹೂವು ಹಾಕ್ಬೇಕಂತ ವಿಚಾರ ತಮ್ಮಲ್ಲಿ ಬಂದೈತಿ. ನಮ್ಮ ಪೂಜ್ಯರು ಹೇಳಿದರು, ನನಗೆ ಭಾಳ ಖುಷಿ ಆಯ್ತು, ಎಂಥ ಶಕ್ತಿ ಕೊಟ್ಟಿರ್ಬೇಕಪ್ಪ ಈ ಭಕ್ತರಿಗೆ ಅಂತೇಳಿ. ನಿಜಕ್ಕೂ ಇದು ಒಂದು ಇತಿಹಾಸ, ಸುವರ್ಣದ ಅಕ್ಷರದ ಬರೆದಿಡೋದು ಇದು ಗೂಲಗುಂದಿ ಇದು ಕಾರ್ಯಕ್ರಮದ್ದು. ಹಾಗಾಗಿ ತಾವೆಲ್ಲ ಏನಪ್ಪ ಅಂದರೆ ದಾನ ಧರ್ಮ ಪರೋಪಕಾರ ಪುಣ್ಯದ ಕೆಲಸನೇ ಮಾಡಿರಿ. 9 ಮಂದಿ ತುಲಾಭಾರ ಒಮ್ಮೆಕ ಮಾಡೋದು ಅದು ವಿಶೇಷವಾಗಿ ನೋಡು. ಅದ್ರಾಗ ನಾವು ಕಣ್ಣಿಲ್ದಾರ ಮತ್ತು ನಮ್ಮನ್ನು ಕರೆದಿರಿ, ನಮ್ಮದು ಕರೆದಿರಿ. ಇದು ನಂದಲ್ಲ, ಪಂಡಿತ್ ಪುಟ್ಟರಾಜ ಗುರುಗಳು ತುಲಾಭಾರ ಅವ್ರ ಪಾದಕ್ಕೆ ಸಲ್ಲೈತಿ. ಆಶ್ರಮದ ಅಂಧನಾಥ ಮಕ್ಕಳು ತುಲಾಭಾರ ಇದು 2753ನೇ ತುಲಾಭಾರ ತಾವು ಮಾಡ್ತಕ್ಕಂಥದ್ದು. ಅದಕ್ಕೆ ನಿಮಗೆ ನಾ ಹೇಳೋದಿಷ್ಟೇ, ನಿಮಗೇನಪ್ಪ ಅಂದ್ರೆ ಆ ದೇವಿ, ನಾನು ಎಲ್ಲ ಹೋಗಿದ್ದೆ, ದ್ಯಾಮಮ್ಮ ತಾಯಿ ಮತ್ತು ಇನ್ನೊಂದು ಮಾರುತೇಶ್ವರ, ಬಸವೇಶ್ವರ, ಮರಿಯಮ್ಮ, ಮೈಲಾರಲಿಂಗಪ್ಪ, ನಾನು ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದರೆ ಆ ದೇವಸ್ಥಾನ ಎಷ್ಟು ಸಮಾಧಾನ ಅದಾವು, ಎಷ್ಟು ಶಾಂತಿ ಅದಾವು. ಆ ದೇವರಷ್ಟು ಶಾಂತಿ ಅದಾವ ಅಂತ ತಿಳ್ಕೊಂಡು ನೀವು ಕೂಡ ಇಷ್ಟು ಶಾಂತಿ ಸಮಾಧಾನದಿಂದ ಅದೇ ನೋಡಿ. ಅದಕ್ಕೆ ನಿಮಗೆ ಅವ್ರು ಏನು ಮಾಡ್ಯಾರ ಅಂದ್ರೆ ದೇವರು ಎಂಥ ಭಾಗ್ಯವಂತರು, ಎಂಥ ಪುಣ್ಯವಂತರು. 5 ನದಿ ನಿಮ್ಮ ಊರ ಪಕ್ಕದಾಗ ಕೂಡಿ ಹರಿತಾವಂತಂದರೆ 5 ನದಿ ನೀರು ನೀವು ಸ್ವೀಕಾರ ಮಾಡ್ತೀರಿ. 5 ನದಿ ನೀರು ನಿಮ್ಮ ಹೊಲಕ್ಕೆ ಹರಿಸ್ಕೊಂತೀರಿ. 5 ನದಿ ನೀರು ಹರಿದಿದ್ದು ನೀವು ಬೆಳ್ಕೊಂತೀರಿ. ಇಂಥ ಸಂಪತ್ತು ನಿಮಗೆ ಭಗವಂತ ಕೊಟ್ಟಾನಲ್ಲ, ಇದಕ್ಕಿಂತ ಭಾಗ್ಯ ಪುಣ್ಯ ಇನ್ನೇನು ಬೇಕು ಹೇಳಿ. ನಮ್ಮ ಗದಗ ಸಾವಿರಾರು ಕೋಟಿ ರೂಪಾಯಿ ಶ್ರೀಮಂತರು ಇರ್ಬೋದು, ನಿಮ್ಮಂಥ ಪುಣ್ಯ ಇಲ್ಲ ಗದಿಗೆ ಏನು ಮಾಡಬೇಕು. ನಿಮ್ಮಲ್ಲಿ ನೀರ ನಮಗೆ ಕುಡಿಯೋಕೆ ಬರೋದು ಅಲ್ಲ ಅಂದ್ರೆ ಅಂಥ ನದಿ ಹರಿದಿಲ್ಲಲ್ಲ ಅಂತ ಹೇಳ್ತೀನಿ ನಾನು. ಅದಕ್ಕೆ ತಾವು ಶಿವ ಭಗವಂತ ಕೊಟ್ಟ ಕಾಲಕ್ಕೆ ದಾನ ಧರ್ಮ ಪರೋಪಕಾರ ಪುಣ್ಯ ಮಾಡೋದೇನೈತಿ ಅದನ್ನು ತಾವು ಅರ್ಥಪೂರ್ಣವಾಗಿ ಇಂಥ ಪೂಜ್ಯರನ್ನು ಕರ್ಕೊಂಬಂದು ಅವ್ರ ಕಡೆಯಿಂದ ಪುರಾಣ ಪ್ರವಚನ, ಸಂಗೀತ ಗಾಯಕರು, ತಬಲವಾದಕರು ಒಳ್ಳೆ 3 ಹೆಂಗದಾರ ಅಂದ್ರೆ ಅವರು ಒಳ್ಳೆಯದ್ರ ಯಾವ ಆರ್ಸಂಗಲ್ಲ, ಯಾವ ತೆಗಿಯಂಗಲ್ಲ, ಅಷ್ಟು ಒಂದಕ್ಕಿಂತ ಒಂದು ಬಲ
ಅಂಥ ಭಾಗ್ಯಶಾಲಿಗಳು ತಾವೆಲ್ಲರೂ. ತಮಗೆ ಹೇಳೋದು ಇಷ್ಟೇ, ನಾನು ಹೇಳೋದೇನೆಂದರೆ 2 ಮಾತು. ನಿಮಗೆಲ್ಲ ದವಸ ಧಾನ್ಯ ರೊಕ್ಕ ಬಂಗಾರ ಬೆಳ್ಳಿ ನಿಮಗೆಲ್ಲ ಐತಿ. ಆದರೆ ಈ ಬಂಗಾರ ಬೆಳ್ಳಿ ಐತಲ್ಲ, ಇದು ಯಾವಾಗಲೂ ನಮ್ಮ ಜೊತೆಗಿದು ಇದು ಹಿಂದೆ ಬರೋಂಗಿಲ್ಲ. ರೊಕ್ಕ ರೂಪಾಯಿ ಆಸ್ತಿ ಅಂತಸ್ತು ಬಂಗಾರ ಬೆಳ್ಳಿ ಇವು ನಮ್ಮ ಹಿಂದೆ ಬರೋಂಗಿಲ್ಲ. ಹಿಂದೆ ಯಾರೋ ಇದು ಗಳಿಸಿಟ್ಟಿದ್ದು ಇವತ್ತು ನಂದಾಗೈತಿ, ನಾವು ಹೋದ್ಮೇಲೆ ಇನ್ನೊಬ್ಬರದಾಗತ್ತೆ. ನಂದು ಅನ್ನೋದು ಏನೈತಿದ, ನಂದು ಅನ್ನೋದು ಏನಂದರೆ ಪುಣ್ಯ ಅನ್ನೋದು ಏನೈತಲ್ಲ, ಪುಣ್ಯ ಅನ್ನೋದು ಅದು ನಮ್ಮ ಜೊತೆಗೆ ಬರೋದೇನಂದ್ರೆ ಪುಣ್ಯ. ಅದಕ್ಕೆ ಅಂಥ ಪುಣ್ಯ ತಾವು ಮಾಡಕತ್ತೀರಿ ಅಂದಾಗ ನಿಜಕ್ಕೂ ಅಂಥ ಪುಣ್ಯ ಕಾರ್ಯಕ್ರಮ ತಾವೆಲ್ಲ ಮಾಡಿ ನೋಡಿ. ಇದೆ ಮತ್ತೆ ಅಂಥ ಗುರುಗಳದ್ದು ಕರ್ಕೊಂಬಂದು ತುಲಾಭಾರ ಮಾಡಿದೆ ಅಂದಾಗ ನಿಮಗೆ ಹೇಳೋದು ಏನಂತಂದರೆ, ಈಗ ನಿಮಗಾಗಿ ನೀವು ಏನು ಕಟ್ಟಿಕೊಂಡ್ರಿ, ನಿಮಗಾಗಿ ನೀವು ಏನು ಕಟ್ಟಿಕೊಂಡ್ರಿ ನಾ ಕೇಳೋದು. ನಿಮಗೆ ನಾಳೆ ಹೋಗೋ ಮುಂದೆ ನೀವೇನು ತೊಗೊಂಡು ಹೊಂಟ್ರಿ, ಏನು ಕಟ್ಟಿ ಇಟ್ಕೊಂಡ್ರಿ, ಏನೂ ಗೊತ್ತಿಲ್ಲ. ಹೌದಲ್ಲ? ನಿಮಗಾಗಲಿ ನೀವೇನು ಕಟ್ಟಿಕೊಂಡ್ರಿ ಅಂದರೆ, ಈಗ ಇಷ್ಟೆಲ್ಲ ಬೆಳೆದಿರಿ ಗಳಿಸಿರಿ, ಬ್ಯಾಂಕ್ನಾಗ ದುಡ್ಡು ಇಟ್ಕೊಂಡ್ರೆ ಬೇಡ, ಮನೆಯಾಗ ಇಟ್ಕೊಂಡ್ರಿ ಅಂತ ತಿಳ್ಕೊರಿ. ಬ್ಯಾಂಕ್ನಾಗ ದುಡ್ಡು ಇಟ್ರೆ ಕಟ್ಟಿದ ಬುತ್ತಿ ಎಷ್ಟೊತ್ತಿರ್ತದೋ. ಈಗ ಮುಂಜಾನೆ ಉಂಡು ಕಟ್ಟಿದ್ರೆ ಬುತ್ತಿ ಮಧ್ಯಾಹ್ನಕ್ಕೆ ಹಸುವಾಗತ್ತ, ಬುತ್ತಿ ಬಿಚ್ಕೊಂಡು ಉಣ್ತೀವಿ. ಬೇಡ ಸಾಯಂಕಾಲ ಒಪ್ಪತ್ತು ಉಣ್ಬೋದು, ರಾತ್ರಿ ಒಪ್ಪತ್ತು ಉಣ್ಬೋದು ಕಟ್ಟಿದ ಬುತ್ತಿ. ಹಂಗೆ ಬ್ಯಾಂಕಿನಾಗ ದುಡ್ಡು ಇಟ್ಟರೆ ಅದು ಕೂಡ ಈ ವರ್ಷ ಇರ್ಬೋದು, ಇನ್ನೊಂದು ವರ್ಷ ಖರ್ಚಿಗೆ ಬರ್ಬೋದು ದುಡ್ಡು. ಅಕಸ್ಮಾತಾಗಿ ಈ ಭೂಮಿ ಮೇಲೆ ನಾವು ಗಳಿಸಿದ್ದು ಭೂಮಿ ಮೇಲೆ ಬಿಟ್ಟು ಹೋಗ್ತೀವಲ್ಲ, ನಾಳೆ ಕೈಲಾಸಕ್ಕೆ ಹೋಗೋ ಮುಂದೆ ನಾವು ಏನು ಒಯ್ತೀವಿ, ಏನು ಒಯ್ಯಕ್ಕೆ ನಾವು ಕಟ್ಟಿಕೊಂಡಿವಿ ಅಂದರೆ, ಏನು ತಾವು ಗೋಲುಗುಂದಿ ಗ್ರಾಮದಾಗ ಇಂಥ ಒಂದು ಸಿದ್ಧಲಿಂಗೇಶ್ವರ ಪುರಾಣ ಹಚ್ಚಿ ದಾನ ಧರ್ಮ ಪರೋಪಕಾರ ಪುಣ್ಯ ಅನ್ನವೇ ಪರಮ ಸುಖ, ಅನ್ನವೇ ದಾನಕ್ಕಿಂತ ಮತ್ತೊಂದು ದಾನ ಇಲ್ಲ ಅನ್ನಂಗೆ ಅನ್ನದಾನ ಮಾಡಿ ಪುಣ್ಯದ ಕೆಲಸ ಮಾಡ್ತಿರಲ್ಲ, ನಮ್ಮ ಜೊತೆಗೆ ಬರೋದು ಪುಣ್ಯ ಒಂದು ಬಿಟ್ರೆ ಮತ್ತೊಂದು ಏನು ಬರೋದಿಲ್ಲ, ಯಾವ ಸಂಪತ್ತು ಬರೋದಿಲ್ಲ. ನೆನಪಿಟ್ಕೊಳ್ರಿ. ಅದಕ್ಕೆ ನಮ್ಮ ಜೊತೆಗೆ ಬರೋದೇನಂದ್ರೆ ಪುಣ್ಯ. ಅದು ನಮ್ಮ ಜೊತೆಗೆ ಬಂದು ಅಲ್ಲಿ ಯಮದೂತರು ತಗೊಂಡು ಹೋಗ್ತಾರೆ, ಶಿವದೂತರು ಅಳತಿ ಮಾಡ್ತಾರೆ, ಇವ ಪಾಪ ಪುಣ್ಯ. ಅವಾಗ ನಮ್ಮನ್ನು ಶಿಕ್ಷೆ ಕೊಡಬೇಕಾದಾಗ ನಿಲ್ಲು ಅಂತ ಹೇಳ್ತಾನ. ಯಾರು? ಪುಣ್ಯ. ಯಾಕಂದಾಗ ಅವ ಭೂಲೋಕದಾಗ ದಾನ ಧರ್ಮ ಪರೋಪಕಾರ ಮಾಡ್ಯಾನ, ಪುಣ್ಯ ಮಾಡ್ಯಾನ, ಇವನಿಗೆ ಶಿಕ್ಷೆ ಕೊಡಬೇಡ ಅಂತೇಳಿ ನಮಗೆ ಶಿಕ್ಷೆ ಕೊಡೋದನ್ನ ತಪ್ಸೋದು ಏನಾದರೂ ಇದ್ರೆ ಕೈಲಾಸ ನಮ್ಮ ಜೊತೆಗೆ ಬರೋದಂದ್ರೆ ಪುಣ್ಯ. ಅದು ನಮ್ಮ ಜೊತೆಗೆ ಬರೋದು. ಅಂಥ ಪುಣ್ಯ ನೀವು ಸಂಪಾದನೆ ಮಾಡಿದ್ರಿ. ಗ್ರಾಮ ಭಾಳ ಚಿಕ್ಕ ಗ್ರಾಮ, ಆದ್ರೆ ತಾವು ಮಾಡೋದು ದೊಡ್ಡ ಪುಣ್ಯ ಕೆಲಸ. ಇದು ಇಂಥ ಪುಣ್ಯ ನೋಡ್ರಿ. ನೀವು ಮುಂಬೈ, ಬಾಂಬೆ, ಡೆಲ್ಲಿ, ಕಲ್ಕತ್ತಾ ಇದ್ರಂಗೆ ಏನಾರು ಪುರಾಣ ಹಚ್ಚಿ ತೇರಿಗೆ ಹೊಸ ತೇರು ಮಾಡಿಸಿ ಅದಕ್ಕೆ ಹೆಲಿಕಾಪ್ಟರಿಂದ ಹೂ ಹಾಕ್ಸಿ ಕಳಸ ರೋಣ, ಕಳಸ ಕನ್ನಡಿ, ಬೆಂಡು, ಭಾಜೆ, ಭಜನೆ ಇವೆಲ್ಲ ನಡೀತವೆ ನೋಡ್ರಿ. ಎಲ್ಲಿ ನಡೆಯಂಗಿಲ್ಲ. ಅಂತಲ್ಲಿ ಯಾಕ ಹಗಲೆತ್ತನ ನೋಡಿರಲ್ಲ ಟಿ ವಿಯಾಗ, ಹಗಲೆತ್ತನ ಮನೆ ಲೂಟಿ ಮಾಡೋದು, ಕೊಲೆ ಮಾಡೋದು, ಸುಲಿಗೆ ಮಾಡೋದು ಎಲ್ಲ ಹಗಲಿನ ರಾತ್ರಿ ಅಲ್ಲ. ಯಾಕಂದ್ರೆ ಎಲ್ಲಿ ಪುಣ್ಯ ಇರ್ತೈತಿ ಅಲ್ಲಿ ಧರ್ಮೋ ರಕ್ಷಿತಿ ರಕ್ಷಿತ, ಆ ಭಗವಂತ ನಮ್ಮನ್ನು ಕಾಯ್ತಾನೆ. ನಾವು ಆಳಿನ ಆಳಾಗಿ ನಾವು ದುಡಿದ್ವಲ್ಲ ಅಂದ್ರೆ ಶಿವನ ಮೆಚ್ಚಂಗ ನಾವು ದುಡಿದ್ರೆ ನಮ್ಮ ಮನೆ ಆಳಿನ ಆಳಾಗಿ ಬಂದು ಶಿವ ದುಡಿತಾನೆ ಅನ್ನೋದಕ್ಕೆ ಇವತ್ತು ಇದೇ ಪುರಾಣನೇ ಸಾಕ್ಷಿ. ಪುರಾಣನೇ ಸಾಕ್ಷಿ. ಅದಕ್ಕೆ ಇಂಥ ಪೂಜ್ಯರು ಭಾಳಷ್ಟು ವಿರಳವಾಗಿ ಅವ್ರು ಹೇಳೋದು ನೀವೆಲ್ಲ ಮಕ್ಕಳು ಕರ್ಕೊಂಬಂದು ಕೇಳಿಸ್ಬೇಕು. ಮಕ್ಕಳಿಗೆ ಧರ್ಮ ಅನ್ನೋದು ಗೊತ್ತಾಗಬೇಕು. ಧರ್ಮ ಅಂದ್ರೆ ಜಾತಿ ಅಲ್ಲ, ತಪ್ಪು ತಿಳ್ಕೊಬೇಡ. ಧರ್ಮ ಅಂದ್ರೆ ಧರ್ಮೋ ರಕ್ಷಿತಿ ರಕ್ಷಿತ, ಒಳ್ಳೇದು ಮಾಡೋದು. ಧರ್ಮ ಅಂದ್ರೆ ಒಳ್ಳೇದು ಮಾಡೋದು. ಅದಕ್ಕೆ ಅದನ್ನು ನಾವೆಲ್ಲ ಮಕ್ಕಳಿಗೆ ಕಲಿಸ್ಬೇಕು. ಇಲ್ಲಾಂದ್ರೆ ಏನಾಗ್ತಾವಂದ್ರೆ ಇಲ್ಲೇನು ಅಂಥವಿಲ್ಲ. ನಾವು ಒಂದೊಂದು ಕಡೆ ಹೋಗಿರ್ತೀವಲ್ಲ, ಪಾದ ಪೂಜೆಗೆ ಕರೆದಿರ್ತಾರೆ, ಅವ್ರ ಮನೆಯಾಗ ಹೋಗಿರ್ತೀವಿ. ಅವು ಸಣ್ಣ ಹುಡುಗರು ಅವನು ಚಂಡ್ ಹಿಡಿದು ನೆಲಕ್ಕೆ ಹೊತ್ತಾರೆ ಪಾದಕ್ಕೆ, ಅದು ಒಲ್ಲೆಂತ ಚೀರ್ತೈತಿ. ನಮಸ್ಕಾರ ಮಾಡ ಒಂದು ದಿನ ನಮಸ್ಕಾರ ಮಾಡ್ಸಕ್ಕೆ ಹೋದ್ರೆ ಭಕ್ತವ ನಾವು. ಅವು ಕಂಡ ನಾವು ದೇವ್ರ ಕಂಡ ಕಾಣ್ತೀವಿ, ದೇವ್ರ ಕಂಡ ಕಾಣ್ತೀವಿ, ಗೊತ್ತಾಗಲ್ಲ. ಹಂಗಲ್ಲ ಅದು. ಇಂಥ ಪುರಾಣ ಪುಣ್ಯಕಥೆಯನ್ನು ಶಾಸ್ತ್ರಂ ಸ್ತೋತ್ರಶಭೂಷಣಂ ಕಿವಿ ಮುಖಾಂತರ ನಾವು ಅದನ್ನು
ಆ ಮಕ್ಕಳಿಗೆ ಕೇಳೋದ್ರಲಿಂದ ಮಕ್ಕಳಿಗೆ ಮನನ ಆಗ್ತಾಯಿತ್ತು. ಆ ಕೇಳೋದ್ರಲಿಂದ ಮಕ್ಕಳಿಗೆ ಜ್ಞಾನ ಆಗುತ್ತೆ. ಅದಕ್ಕೆ ಮಕ್ಕಳಿಗೆ ನಾವು ಮೊದಲ ಸಂಸ್ಕಾರ ಸಂಸ್ಕೃತಿಯನ್ನು ಕೊಡಬೇಕು. ನೀನು ಗದ್ದೆ ರೊಕ್ಕ ರೂಪಾಯಿ ಬಂಗಾರ ಮಾಡೋದು ಮುಖ್ಯ ಅಲ್ಲ. ಆ ಮಕ್ಕಳು ದುಡ್ಕೊಂಡು ತಿಂದಂಗೆ ಅವ್ರಿಗೆ ವಿದ್ಯೆ ಕೊಟ್ಟಲ್ಲ, ಅದು ವಿದ್ಯೆ ನಿಜವಾದ ಆಸ್ತಿ. ಈ ಬಂಗಾರ ಬೆಳ್ಳಿ ಆಸ್ತಿ ಮಾಡಿರ್ತೀರಿ, ಅವರು ಅಣ್ಣತಂಗಳು ಅಕ್ಕಂಗಿಯರು ಬಂದು ಬಳಗ ಬೀಗರು ಬಿಜ್ಜರು ಇವರ ನಂದು ಪಾಲು ಐತೆ ನೋಡಿ ಕೊಡಬೇಕಂತ ಬಂದು ಕುಂತ್ಕೊಂಡ್ರೆ ಕೊಡಲೇಬೇಕು. ನೀ ಕೊಡಲಿಲ್ಲ ಅಂದ್ರೆ ಕೋರ್ಟ್ ಕಚೇರಿಗೆ ಹಾಕ್ತಾನೆ. ಅವ್ರು ಒಂದಿಟ್ಟು ತಿಂದು ನಮ್ಮನ್ನೆಲ್ಲ ಬರೆಯೋದು ಮಾಡಿ ಕೈ ಬಿಡ್ತಾರೆ. ಅದನ್ನ ಯಾರಪ್ಪಗೆ ಕಸ್ಕೊಳಕ್ ಬರೋದು ಆಸ್ತಿ ಅಂದ್ರೆ ಮಕ್ಕಳಿಗೆ ವಿದ್ಯೆ ಕಲಿಸ್ರಿ. ಶಿಕ್ಷಕ ಆಗಲಿ, ಟೀಚರ್, ಲೆಕ್ಚರ್, ಇಂಜಿನಿಯರ್, ಡಾಕ್ಟರ್ ಏನೆಲ್ಲ ಸಾಧನೆ ಮಾಡಿ ವಿದ್ಯಾವಂತರಾದ್ರೆ ಯಾರಪ್ಪಗೆ ಕಸ್ಕೊಳಕ್ ಬರೋದು ಆಸ್ತಿ ಅಂದ್ರೆ ವಿದ್ಯೆ. ಅಂತ ವಿದ್ಯೆ ನಿಮ್ಮ ಮಕ್ಕಳಿಗೆ ಕಲಿಸ್ಬೇಕು, ಅದು ನಿಜವಾದ ಸಂಪತ್ತು. ಅದಕ್ಕಿಷ್ಟೇ ಹೇಳಿ ನಾವಿಲ್ಲೇನು ಹೆಚ್ಚಿಗೇನು ಹೇಳಬೇಕಾಗಿಲ್ಲ. ನೀವೆಲ್ಲ ಪೂಜ್ಯರ ವಚನದಾಗ ಹೇಳಿಬಿಟ್ಟಾರ. ನೀವು ಒಳ್ಳೇದು ಮಾಡಿರಿ, ಒಳ್ಳೆಯವ್ರಾಗ್ರಿ, ಕೆಟ್ಟದ್ದು ಮಾಡಬೇಡ್ರಿ, ಕೆಟ್ಟವ್ರಾಗಬೇಡ್ರಿ. ನಿಮಗೆಲ್ಲಾದರೂ ಕಂಡಿಲ್ದ ಮಕ್ಕಳು ಕಂಡ್ರೆ ನಮ್ಮ ಗದಗ, ದಾವಣಗೆರೆ, ಶಿವಮೊಗ್ಗ ಅಲ್ಲಿ ತಂದು ಕೊಡ್ರಿ. ಅದೇನು ನಾವು 101 ರೂಪಾಯಿ ಅವರಿಗೆ ಆ ಎಂಟ್ರೆನ್ಸ್ ಫೀಸ್ ತೊಗೊಂಡು ಬಂದರೆ 6-7 ವರ್ಷ 8 ವರ್ಷ ಅವರಿಗೆ ಊಟ ವಸತಿ ವಿದ್ಯೆ ಉಚಿತವಾಗಿ ಕೊಡುವಂಥ ಕೆಲಸ ನಮ್ಮ ಗುರುಗಳು ಮಾಡ್ಯಾರ. ಅದಕ್ಕೆ ತಾವಂತರಿದ್ರೆ ತಂದು ಕೊಡಿ, ಅದು ನಾವು ಬೇಡ್ತೀವಿ. ನಮಗೇನು ಬಂಗಾರ ಬೆಳ್ಳಿ ಯಾವುದು ಬೇಕಾಗಿಲ್ಲ. ಆ ಕಣ್ಣಿಂದ ಮಕ್ಕಳಿದ್ರೆ ತಂದು ಕೊಟ್ರೆ ಅದ ನಮಗೆ ಬಂಗಾರ ಬೆಳ್ಳಿ. ಅದಕ್ಕೆ ಆ ರೀತಿ ಒಳಗೆ ಅಂಥವ್ನು ತಂದು ಕೊಡ್ರಿ ಅಂತ ಈ ಮೂಲಕವಾಗಿ ತಿಳಿಸಿ, ಇನ್ನು ಕೊನೆಗೆ ಒಂದು ಮಾತು ಏನು ಹೇಳ್ಬೇಕಂತಂದರೆ, ಈ ಮನುಷ್ಯ ಏನು ಮಾಡ್ತಾನಂದರೆ ದುಡಿಲಾರ್ದ ತಿನ್ಬೇಕಂತಂದ್ರೆ, ದುಡಿಲಾರ್ದ ತಿನ್ಬೇಕನ್ನವ ಹಿಂಗೆ ಹೊಂಟಿರ್ತಾನೆ. ಅವ ಅಂದ ಸರ್ಕಲ್ನಾಗ ಒಬ್ಬ ಪೊಲೀಸ್ ನಿಂತ್ಕೊಂಡಿದ್ದ. ಮತ್ತಿಲ್ಲಿ ಯಾರು ಅಂತಾರಿದ್ರು ತಪ್ಪು ತಗೋಬೇಡಪ್ಪ. ಮತ್ತೆ ಆ ಸರ್ಕಲ್ನಾಗ ಪೊಲೀಸ್ ನಿಂತ್ಕೊಂಡಿದ್ದ. ಒಂದು ಹುಡುಗ ಏನು ಮಾಡಿದ, ಹೋಗಿ ಅವನ ಕಪ್ಪಿಗೆ ಹಾರಿಬಾರ್ದ. ಅಂದ್ರೆ ಪೊಲೀಸರನ್ನ ತಡೆಬಿಟ್ರೆ ಹಿಡ್ಕೊಂಡು ಜೈಲಾಗ ಹಾಕಿದ್ರೆ ಅಲ್ಲಿ ಆರಾಮ್ ಉಣ್ಬೋದಲ್ಲ ಅಂತವ. ಅವಾಗ ಪೊಲೀಸ್ ಆ ಟೊಪ್ಪಿಗೆ ನೋಡಿದ, ಏಯ್ ಬಾಯ್ಲಿ ಅಂತ ಕರೆದ. ಸರ ಹೊಡಿಬೇಡ್ರಿ, ತೊಗೊಂಡೋಗಿ ಹಾಕಂಗಿದ್ರೆ ಜೈಲಾಗ ಹಾಕ್ರಿ ಅಂದವ. ಇದು ಕಡೆ ಗಿರೇಕ್ ಐತಿದ ಅನ್ಕೊಂಡ ಪೊಲೀಸ್. ಬಾಯ್ಲಿ ಅಂತ ಕರೆದ. ಯಾಕ್ರಿ? ಬಕ್ಕದ ಕೈ ಹಾಕಿದ, 50 ರೂಪಾಯಿ ಸಿಕ್ತಿ, ತೊಗೆದ 50 ರೂಪಾಯಿ ಅಂತ ಕೊಟ್ಟ. ಸರ ನಾ ತಪ್ಪು ಮಾಡೀನಿ, ನಿಮ್ಮನ್ನ ಟೊಪ್ಪಿಗೆ ಕೆಡವಿನಿ, ಒದ್ದು ಒಳಗೆ ಹಾಕ್ರಿ ಸರ ಅಂದವ. ಇಲ್ಲಪ್ಪ, ನಿನ್ನಿಂದ ನನ್ನ ಜೀವ ಉಳ್ದೈತಂದ. ಯಾಕಂದ್ರೆ ನೋಡಿ, ಟೊಪ್ಪಿಗೆ ನಾನು ಮನೆಗೆ ಇದ್ದಿದ್ದು ಹಂಗೆ ಇಟ್ಕೊಂಡ್ ಬಂದಿನಿ, ಅದ್ರ ಕೆಂಪು ಸೋಳು ಐತಿ, ಅದು ಕಡ್ದಿದ್ರೆ ನಾನು ಸಾಯ್ತಿದ್ದೆ, ಅದಕ್ಕೆ ತಗೋ 50 ರೂಪಾಯಿ ಉಳಿಸಿದೆಲ್ಲ. ಮುಂದಾತ ಬಂದ ಬರೋದ್ರಾಗನ ನಮ್ಮ ಗವಾಯಿಗಳು ನಮ್ಮ ತಬಲವಾದ ಕರೆದಾರ. ಒಂದು ಬೈಕ್ ಇತ್ತ, ಬರೋ ಹೊತ್ನಾಗ ಅದು ಪೆಟ್ರೋಲ್ ನೆನಪಾರಿ ಪೆಟ್ರೋಲ್ ಹಾಕ್ಸಿದ್ದಿಲ್ಲ, ಪಂಚರ್ ಆಗಿಬಿಟ್ಟಿತ್ತು. ಅಲ್ಲೇ ಪೆಟ್ರೋಲ್ ಬಂಕ್ ಇತ್ತು, ಅಲ್ಲೇ ತರಿಬಿದ, ಪಂಚರ್ ಅಂಗಡಿ ಇತ್ತು, ಹೋಟೆಲ್ ಇತ್ತು. ಬಂದು ಚಹಾ ಕುಡ್ಕೊಂತ ಕುಂತ್ಕೊಂಡು ಅವತ್ತು ದುಡಿಲಾರ್ದಿದ್ನಲ್ಲ, ಅವತ್ತು ಚಾವಿ ಅದ್ರಾಗ ಬಿಟ್ಟಿದ್ರು ಗವಾಯಿಗಳು. ಆ ಗಾಡಿ ತೊಗೊಂಡು ಏನು ಮಾಡಿದರು, ಚಲೋ ಮಾಡಿದ, ಚಲೋ ಆಗಲಿಲ್ಲ. ಪೆಟ್ರೋಲ್ ಆಗಲ್ಲ ಪೊಲೀಸರು ರೊಕ್ಕ ಕೊಟ್ಟಿದ್ರು, ಅದಕ್ಕೆ ಪೆಟ್ರೋಲ್ ಹಾಕ್ಸಿದ, ಪಂಚರ್ ತಿಕ್ಸಿದ. ಇನ್ನು ಸ್ಟಾರ್ಟ್ ಮಾಡ್ಬೇಕನ್ನೋದ್ರಾಗ ನೋಡ್ಕೊತ ಕುಂತಿದ್ರು ಗವಾಯಿಗಳು. ಹೋಗಿ ಕೈ ಕೊಡಪ್ಪ ಅಂದ. ಯಾಕ್ರಿ ಅಂದ. ಕೈ ಕೊಡು ಹೇಳ್ತ ನಾನು. ಯಾಕಂದ್ರೆ ನೀ ಕೊಡೋರು ಕೊಟ್ಟ, ನಿಮಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು ಅಂದ್ರೆ. ಯಾಕಂದ್ರೆ ಇಲ್ಲ, ನಾ ಮಾಡೋ ಕೆಲಸ ನೀವು ಮಾಡಿಸಿ ಅಲ್ಲ, ಅದಕ್ಕೆ ನಿನಗೆ ತುಂಬ ಧನ್ಯವಾದಗಳು. ಪೆಟ್ರೋಲ್ ಕಾಯಿಲೆಗಿತ್ತು, ಪೆಟ್ರೋಲ್ ಹಾಕ್ಸಿದೆ, ಪಂಚರ್ ಆಗಿತ್ತು, ಪಂಚರ್ ಹಾಕ್ಸಿದೆ. ನಾ ಮಾಡೋ ಕೆಲಸ ನೀವು ಮಾಡಿ ಅಲ್ಲಿ ಥ್ಯಾಂಕ್ಸ್ ಅಂತ ಗಾಡಿ ಎತ್ಕೊಂಡು ಹೋದ್ರು ಅವಾಗ. ಇದು ಸುಮ್ಮನೆ ನಿಂತ್ಕೊಂತದೆ. ಇನ್ನೇನು ಮಾಡ್ಬೇಕಪ್ಪ, ಏನು ಮಾಡಿದ್ರೆ ನಾನು ಒಳಗೆ ಹಾಕ್ತಾರಂತ ತಿಳ್ಕೊಂಡು ಮುಂದತ್ತ ಹೋದ. ಒಬ್ಬ ಹೆಣ್ಮಗಳು 2 ಕೈಯ ಕಾಯಿಪಲ್ಲೆ ಚೀಲ ಹಿಡ್ಕೊಂಡು ಬರ ಸಂತಿ ಮಾಡ್ಕೊಂಡು ಹೊಂಟಿದ್ಲು. ಈಕಿನ್ನರ ತಡೆ ಬಿಟ್ರೆ ಗಲಾಟೆ ಮಾಡ್ತಾಳೆ, ಹೆಂಗಿದ್ರೆ ನಾನು ಒಳಗೆ ಹಾಕ್ತಾರಂತ. ಒಟ್ಟು ಇವನಿಗೇನು ಟೇಷನ್ನಾಗ ಬೀಳ್ಬೇಕು, ಇಲ್ಲಿ ಪುಕ್ಕಟ್ಟ ಉಣ್ಬೇಕು ಅನ್ನೋ ಇವ. ಅವಾಗ ಆಕಿ ಹೋಗಿ ಹಿಂದೆ ಹೋದವ, ಆಕಿ ಕೈ ಹಿಡ್ಕೊಂಡದ್ರಾಗ ಆಕೆ ಮಾಡಿದ್ಲು, ತೆರಿಗೆ ನಿಂತು ಕಪಾಳಕ್ಕೆ ಹೊಡೆದು, ಅಯ್ಯ ನಿನ್ನ ಗಂಡಸ ಇದ್ರಂಗೆ ಒಂದು ದಿನ ಮನೆ ಕೈ ಹಿಡಿದಲ್ಲ, ಗಂಡಸ ರಸ್ತಾಗ ಹಿಡಿದಲ್ಲ, ಕೈ ಚೀಲ ತೊಗೊಂಡು ನಡಿ ಮನೆ ಹೋಗೋಣಂದ್ರು. ಅವ ಯಾರು ಅಂದ್ರೆ ಆಕೆ ಗಂಡಾಗಿದ್ದವ.
ಅದಕ್ಕೆ ಹಿಂಗೆ ನಾವು ದುಡಿಲಿಲ್ಲ ಆಲಸ್ಯ ಅದರಿಂದ ಆಗ್ತದೆ. ಅದಕ್ಕೆ ನಾವೇನು ಮಾಡ್ಬೇಕಂದ್ರೆ ದೇವರಿಗೆ ಸತೆ ನಾವು ಮೋಸ ಮಾಡುವಂಥ ಸ್ಥಿತಿ ಒಳಗೆ ಇದೀವಿ ನಾವು. 10 ಕೋಟಿ ರೂಪಾಯಿ 10 ಜಗದಾಗ ಇಟ್ಟಿರ್ತಾನೆ ಒಬ್ಬ ಮನುಷ್ಯ. ಬೆಳೆತಾನೆ ತಿರ್ಗದ ಕಾಯದ ಬೆಳಿಗ್ಗೆ ಕಾದು 10 ನಿದ್ದೆಗಳು ಇಟ್ಕೊಂಡಿದ್ದು ಬಕ್ಕಣದಾಗ. ಅವಾಗ ಹಿಂಗೆ ಕಾದು ಒಂದು ಹೋಟೆಲ್ದಾಗ ಕುಂತ್ಕೊಂಡಿದ್ದ. ಯಮಧರ್ಮ ಬಂದ, ಬಾರಪ್ಪ ಹೋಗೋಣ ಅಂದ. ಎಲ್ಲಿಗೆ ಅಂದ? ಕೈಲಾಸಕ್ಕೆ ಅಂದ. ಅಲ್ಲೋ ನೀನು ಯಾವ ಕಂಪ್ನಿಯಾಗ ನಾಟಕ ಪಾತ್ರ ಮಾಡಿ ಯಮಧರ್ಮ ಒಂದು ಸೇಮ್ ಒಪ್ಪೈತಿ ನೋಡಿ, ನೀನು ಯಾವ ಕಂಪ್ನಿಯಿಂದ ಬಂದೆ ಅಂದ್ರು. ಕಂಪ್ನಿ ಅವಲ್ಲ, ನಾನು ಕೈಲಾಸದಿಂದ ಬಂದು ನೀನೇನು ಕರ್ಕೊಂಡು ಹೋಗಕ್ಕೆ ಅಂದ. ಅಲ್ಲ ಖರೆ, ಆದ್ರೆ ನೀ ಕಂಪ್ನಿಯಾಗ ಸೇಮ್ ನಾಟಕದಾಗ ಯಮಧರ್ಮ ಪಾತ್ರ ಭಾಳ ಒಪ್ಪೈತಿ ನೋಡಿ ನಿನಗಂತ. ನಾಟಕದಾಗ ಪಾತ್ರ ಮಾಡವಲ್ಲೋ ಮಾರಾಯನ, ಕೈಲಾಸದಾಗ ಯಮಧರ್ಮ ಅಂದವ. ಹೋಗಲ್ಲ ಬಿಡಪ್ಪ, ನೀನು ಸೀನಿಯರ್ ಯಮಧರ್ಮ ಅಥವಾ ಜೂನಿಯರ್ ಯಮಧರ್ಮ ಅಂತ ಅವನಿಗೆ ಕನ್ಫ್ಯೂಸ್ ಹಿಡಿಸ್ಬಿಟ್ಟೆ. ಅವ ಯಮಧರ್ಮ ಅಂದ, ಒಳ್ಳೆ ಗಂಟು ಬಿದ್ದಲ್ಲ ಇವ ಅಂದ. ನೀ ಜೂನಿಯರ್ ಏನಾಗಲಿ ಸೀನಿಯರ್ ಏನಾಗಲಿ, ನಾನು ಒಟ್ಟು ನನ್ನ ಪಾಲಿಗೆ ನೀನು ಕರ್ಕೊಂಡು ಹೋಗೋ ಪಾಳೆ ಬಂದೈತಿ ಬಾ ಅಂದ. ಕರ್ಕೊಂಡು ಹೋಗಬೇಕಂದ. ನೋಡಿಲ್ಲಿ 11 ಮಂದಿದ ಚೀಟಿ ತೋರಿಸಿದ. ಫಸ್ಟಿಗೆ ನಿನ್ನ ಹೆಸರು ಐತಿ ನೋಡಿಲ್ಲಿ. ಫಸ್ಟಿಗೆ ಅರ್ಧ ತಾಸು ಮುಂಚೆ ಬಂದೀನಿ, ಅದಕ್ಕೆ ಫಸ್ಟಿಗೆ ನಿನ್ನ ಹೆಸರು ಐತಿ ನೋಡಂದ. ಹಂಗಾರ ಮನೆಗೆ ಹೋಗೋಣ ನಡಿ, ನನ್ನ ಹೆಂಡತಿ ಮಕ್ಕಳಿಗೆ ಎಲ್ಲೆಲ್ಲಿ ರೊಕ್ಕ ಇಟ್ಟಿನಿ ಹೇಳ್ಬೇಕಂತ ಕರ್ಕೊಂಡು ಬಂದ. ಹೇಳಿದೆ ಮನೆಯಾಗ ಹೆಂಡತಿಗೆ, ಒಂದಿಷ್ಟು ಬೇಡ ಅವಲಕ್ಕಿ ಮಾಡು, ತೋರಿಸಿದ ಅವಲಕ್ಕಿ ಮಾಡು ಮಾಡಿದ್ಲು. ಕೊಟ್ಟ ತಿನ್ನಕ್ಕೆ ಯಮಧರ್ಮಗ. ತಿಂದ. ಒಂದು ಗ್ಲಾಸ್ ಸರ್ಬತ್ ಮಾಡಂದು. ಸರ್ಬತ್ ಮಾಡಿದ್ಲು. ಈ ಬಕ್ಕಳದಾಗ 10 ನಿದ್ದೆಗಳಿಗಿದ್ವು. ಬಡ ಕುಟ್ಟಿದೆ, ಅವನಾದ್ರು ಹಾಕಿ ಕುಡಿಸಿಬಿಟ್ಟ. ಒಂದು ಅರ್ಧ ತಾಸು ನಿದ್ದೆ ಎತ್ತಿ ಬಿಟ್ಟಿದ್ದೆ ಯಮಧರ್ಮಗ. ಅವಾಗ ಇವ ಇದ್ನಲ್ಲ ಸೌಕಾರ, ಆ ಬಕ್ಕಳದಾಗ ಚೀಟಿ ಇತ್ತಲ್ಲ ಫಸ್ಟಿಗೆ ಇವನ ಹೆಸರು. ಆ ಚೀಟಿ ತಗೊಂಡು ಹೂಗಳು ಹಚ್ಚಿ ಮ್ಯಾಗ ತನ್ನ ಹೆಸರು ತಿಕ್ಕಿ ಕೆಡಿಸಿ 10 ಮಂದಿ ತೆಳಗೆ ಬರ್ದೇವ. ತೆಳಗೆ ಬರ್ದ. ಅವಾಗ ಯಮಧರ್ಮ ಎಚ್ಚರ ಆತ. ಬಾರಪ್ಪ ಇಲ್ಲ, ಯಾಕೆ ಕೈ ಕೊಡಂದು. ಕೊಟ್ಟ. ನಿನಗೆ ಥ್ಯಾಂಕ್ಸ್ ಅಂತ. ಯಾಕೆ ಇಷ್ಟು ಮಂದಿ ನಾನು ಒಯ್ತೀನಿ, ಒಬ್ಬನ ನನ್ನ ಮಗ ಚಹಾ ಕುಡಿ ಸರ್ಬತ್ ಕುಡಿ ಅಂತ ಅಂದಿಲ್ಲ. ನನಗೆ ಹೊಟ್ಟೆ ತುಂಬ ತಿನ್ನಿಸಿ ಬಿಸಿಲಾಗ ಸರ್ಬತ್ ಕುಡಿಸಿದೆಲ್ಲ, ಅದಕ್ಕೆ ನಿನಗೆ ಒಂದು ಆಫರ್ ಕೊಡ್ತೀನಿ ಅಂದವ. ಇವತ್ತು ತಿಳ್ಕೊಂಡ ನನ್ನ ಒಯ್ಯೋದು ಬಿಡ್ತಾನಂತ ತಿಳ್ಕೊಂಡಿವ್. ಏನದು ಆಫರ್? ಅದು ಮ್ಯಾಗ ಫಸ್ಟಿಗೆ ನಿನ್ನ ಹೆಸರು ಇತ್ತಲ್ಲ, ಮ್ಯಾಗ್ಲಿಂದ ಒಯ್ಯೋದು ಬಿಡ್ತೀನಿ, ತೆಳಗ್ಲಿಂದ ತೊಗೊಂಬರ್ತೀನಿ ಅಂದ. ತೆಳಗ ಇವನ ಹೆಸರು ಇತ್ತಲ್ಲ. ಅವಾಗ ಅಂದವ, ಎಲ್ಲಿ ಹೋದ್ರೆ ನಾನು ಬಿಡಂಗಿಲ್ಲಲ್ಲ ಅಂತ. ಕಾರಣ ಇಷ್ಟೇ, ನಾವು ಭಗವಂತ ಕರೆಯಕ್ಕೆ ಯಾವಾಗ ಬರಲಿ ಬಂದಾಗ ಹೋಗಲೇಬೇಕು, ಅನಿವಾರ್ಯ. ಇಲ್ಲೇ ಬಿಟ್ಟು ಹೋಗಬೇಕು. ನಾವು ಒಯ್ಬೇಕಾದದ್ದೇನೆಂದ್ರೆ ಪುಣ್ಯ ಅಂತ. ನಮ್ಮ ಗೌಲುವಂತಿ ಗ್ರಾಮದಾಗ ತಾವೆಲ್ಲರೂ ನಿಜಕ್ಕೂ ಪುಣ್ಯದ ಕೆಲಸ, ಶಾಂತಿ, ಸಮಾಧಾನ. ನಿಮ್ಮನ್ನೆಲ್ಲ ನೋಡಿದರೆ ಪೂಜ್ಯರ ಪ್ರವಚನ ನಿಜಕ್ಕೂ ಇಲ್ಲಿ ಬಹಳಷ್ಟು ನಿಮ್ಮೆಲ್ಲರಿಗೆ ಮನ ಮುಟ್ಟಂಗೆ ಅವ್ರು ಹೇಳ್ಯಾರ. ಪೂಜ್ಯ ಗುರುಗಳು, ನಮ್ಮ ಗವಾಯಿಗಳು, ತಬಲಾ ವಾದಕರು. ವಿಶೇಷವಾಗಿ ನನಗೆ ಭಾಳ ಸಂತೋಷ, ಖುಷಿಯಾಗಿ ನಮ್ಮ ಗವಾಯಿಗಳಿಗೆ ಅದಕ್ಕೆ ಹೇಳಿದೆ, ಹಾಡ್ರ ಗವಾಯಿಗಳು ಕೇಳ್ತೀನಿ ಅಂತ ಹೇಳಿದೆ. ಹಾಡಿದರು, ಭಾಳ ಖುಷಿ ಆಯಿತು. ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಮಳೆ ಬೆಳೆ ಸುಖ ಸಮೃದ್ಧಿ ಮುಂದಿನ ದಿನಮಾನದಲ್ಲಿ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರುಗಳು ಕೊಡಲಿ ಅಂತ ಈ ಮೂಲಕವಾಗಿ ತಿಳಿಸಿ, ತುಲಾಭಾರ ಮಾಡತಕ್ಕಂಥವರು ಚೆನ್ನಪ್ಪ ಗೌಡರು, ಪೆಕೀರ್ಗೌಡರು, ಭರಂಗೌಡರು. ಅವ್ರ ಮನೆಗೆ ನನ್ನ ಕರ್ಕೊಂಡು ಹೋಗಿದ್ರು. ಅವ್ರ ಮನೆಯಲ್ಲಿ ಎಲ್ಲೇ ಎಷ್ಟು ಶಾಂತಿ ಸಮಾಧಾನ, ಅಷ್ಟು ಸಂಸ್ಕಾರಿಸಿದ್ರು. ಅವರು ಮಾಡಿದಂಥ ತುಲಾಭಾರ ಆಶ್ರಮದಾಗ 1 ದಿನ ಆಶ್ರಮದ ಅಂಧ ಅನಾಥ ದೀನ ಮತ್ತು ಭಕ್ತರು ಸುಮಾರು 4-5 ಸಾವಿರ ಜನ ನಿತ್ಯ ಪ್ರಸಾದ ಮಾಡ್ತಾರೆ. ಇವತ್ತು ಅವರು ತುಲಾಭಾರ ಮಾಡಿದ ಆಶ್ರಮದ 1 ದಿನ ಪ್ರಸಾದಕ್ಕೆ ಅವ್ರು ಮಾಡಿದ್ದು ವಿನಿಯೋಗ ಆಗುತ್ತಂತ ತಿಳ್ಕೊಂಡು ಅವರಿಗೆ ಅವರ ಮನೆತನಕ್ಕೂ ಆ ಗುರುಕುಮಾರ ಪಂಚಾಕ್ಷರ ಪುಟ್ಟರಾಜ ಗುರು ಸಿದ್ಧಲಿಂಗೇಶ್ವರ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ ಅಂತ ಈ ಸಂದರ್ಭದಾಗ ಬಯಸಿ, ನಮ್ಮ ರುದ್ರಾಕ್ಷ, ನಮ್ಮ ಇರಿಕ್ಷ ಅಂತೇಳಿ ರುದ್ರಾಕ್ಷ ನಮ್ಮ ಮಠದ ಹುಡುಗ ರುದ್ರಾಕ್ಷ ತೊಗೊಂಬಂದಾನ. ಅದನ್ನು ನಾವೆಲ್ಲ ಕಣ್ತುಂಬೋಣ ಶರಣ ಬಂಧುಗಳೇ. ಈ ತುಲಾಭಾರ ನಡೀತಕ್ಕಂಥ ಸಂದರ್ಭದಲ್ಲಿ ನಮ್ಮ ಗವಾಯಿಗಳು ಒಂದು ಗೀತೆಯನ್ನು ಹಾಡ್ತಾ ಇರ್ತಾರೆ. ತುಲಾಭಾರ ಸೇವೆ ನಡೀತಾ ಇರ್ತದೆ. ಹೀಗಾಗಿ ಆ ಗೀತೆಯನ್ನು ನಾವು ಕೇಳೋಣ. ಆ
ವಿಶೇಷವಾಗಿ ಎಲ್ಲೇ ಪೂಜ್ಯರ ತುಲಾಭಾರ ನಡೆದರೂ ಕೂಡ ಪೂಜ್ಯರ ಕುಮಾರೇಶನ ಜೋಳಿಗೆ ಬರ್ತದೆ. ಆ ಜೋಳಿಗೆಗೆ ನಿಮ್ಮ ಕೈಲಿ ಆದಷ್ಟು ದೇಣಿಗೆಯನ್ನು ಸಲ್ಲಿಸ್ರಿ ಅನ್ನುವಂಥ ಮಾತನ್ನು ತಿಳಿಸಿ ಶ್ರೀಮಠದ ಶಿಷ್ಯರು ಜೋಳಿಗೆಯನ್ನು ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾರ. ನಿಮ್ಮ ಕೈಲಿ ಆದಂತಹ ದೇಣಿಗೆಯನ್ನು ಸಲ್ಲಿಸಿ ಶ್ರೀಮಠದಲ್ಲಿ ನಡೀತಕ್ಕಂಥ ದಾಸೋಹಕ್ಕೆ ನಿಮ್ಮ ದೇಣಿಗೆ ಮುಟ್ಲಿ ಅಂತಕ್ಕಂಥದ್ದು. ಈಗ ಪೂಜ್ಯರ ತುಲಾಭಾರ ಈಗ ಚೆನ್ನಪ್ಪ ಗೌಡರಿಂದ. ಉತ್ಸವ ತುಲಾಭಾರೋತ್ಸವ ಉತ್ಸವ ಉದಾರತೆಯ ಉತ್ಸವ ಉತ್ಸವ ಭಕ್ತಿಯ ಬಸವೋತ್ಸವ ಉತ್ಸವ ತುಲಾಭಾರೋತ್ಸವ ಉತ್ಸವ ತುಲಾಭಾರೋತ್ಸವ. ಜೈ ಮಂಗಲಂ ಜೈ ನಮಃ ಪಾರ್ವತೇಶ್ವರ ಹರ ಮಹಾದೇವ. ಗದುಗಿನ ಎನ್ನಡೆಯ ಬರುವರಿಯನ ಕಲ್ಲಿನಾಥ ಗುರುಗಳ ತುಲಾಭಾರೋತ್ಸವ. ಪೂಜೆ ಮಾಡ್ರಿ ಮುಂದಿ ಭಕ್ತರ ಮಾಡಿದ ತುಲಾಭಾರೋತ್ಸವ ಉತ್ಸವ ಉತ್ಸವ ತುಲಾಭಾರೋತ್ಸವ ಉತ್ಸವ ತುಲಾಭಾರೋತ್ಸವ ಉತ್ಸವ ತುಲಾಭಾರೋತ್ಸವ ಉತ್ಸವ ತುಲಾಭಾರೋತ್ಸವ. ಗುಂದಿ ಕ್ಷೇತ್ರ ಕಂಡು ಧನ್ಯವಾಯ್ತು ನೇತ್ರ ಭಕ್ತಿಯ ವಚನ ಕಟ್ಟು ಹತ್ತು ನಂಬಿಕೆ ಇಟ್ಟು ಗುರುಲಿಂಗ ಅಪ್ಪಗಳ ಸಾನ್ನಿಧ್ಯದ ಉತ್ಸವ ಗುರುಲಿಂಗ ಅಪ್ಪಗಳ ಸಾನ್ನಿಧ್ಯದ ಉತ್ಸವ. ಗದುಗಿನ ಎನ್ನೊಡೆಯ ಗದುಗಿನ ಎನ್ನೊಡೆಯ ಕಲ್ಲಿನಾಥ ಗುರುಗಳ ತುಲಾಭಾರೋತ್ಸವ 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 ಉತ್ಸವ ತುಲಾಭಾರೋತ್ಸವ ಉತ್ಸವ ಉದಾರತೆಯ ಉತ್ಸವ ಉತ್ಸವ ಭಕ್ತಿಯ ತುಲಾಭಾರೋತ್ಸವ ಉತ್ಸವ ತುಲಾಭಾರೋತ್ಸವ. ಗುರುಕುಮಾರರು ಮೆಚ್ಚಿದ ಹಳಕಟ್ಟಿ ಕಟ್ಟಿದ ಹರಡಕರರ ಜೀವಾಳ ಬಸವನಳರ ಭಾವಾಳ ಗುರುಪುಟ್ಟ ರಾಜರ ಕರ ಸಂಜಾತಾರಾದ ಗುರುಪುಟ್ಟ ರಾಜರ ಕರ ಸಂಜಾತಾರಾದ ಗುರುಪುಟ್ಟ ರಾಜರ ಕರ ಸಂಜಾತಾರಾದ ಕಲ್ಲಿನಾಥ ಶಿವಯೋಗಿಯ ಉತ್ಸವ ಕಲ್ಲಿನಾಥ ಶಿವಯೋಗಿಯ ತುಲಾಭಾರೋತ್ಸವ ಉತ್ಸವ ತುಲಾಭಾರೋತ್ಸವ ಉತ್ಸವ ಉದಾರತೆಯ ಉತ್ಸವ ಉತ್ಸವ ತುಲಾಭಾರೋತ್ಸವ ಉತ್ಸವ